ಎಲ್ರಿಗೂ ನಮಸ್ಕಾರ. ನಾನಿವತ್ತೊಂದು ಎಲ್ರಿಗೂ ಇಷ್ಟ ಆಗುವಂತಹ ಸ್ಪೆಷಲ್ಲಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಫೋಟೋ ನೋಡಿದ್ರೆ ಗೊತ್ತಾಗ್ತಿರ್ಬೋದಲ್ವ, ರಂಗಿಲ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಬಟ್ಲಿಗೆ ಒಂದು 3 ಸೌಟು ಪುಟಾಣಿ ಸೌಟಲ್ಲಿ ಒಂದು 3 ಸೌಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನೀಗ ಇಲ್ಲಿ ಒಂದು 10 ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಅದರ ಮೆಜರ್ಮೆಂಟ್ ಇದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಮೊದಲೇ ಮಾಡಿಟ್ಕೊಂಡಿರುವಂತಹದ್ದು ಇದು ಪಾಲಕ್ ಪ್ಯೂರಿ. ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದು ಬ್ಲೆಂಚ್ ಮಾಡಿ ಮಿಕ್ಸಿಗೆ ಹಾಕಿ ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥದ್ದು. ಬೀಟ್ರೂಟ್ ಪ್ಯೂರಿ, ಇದೇನು ಬೇಯಿಸೋದಿಲ್ಲ, ಏನಿಲ್ಲ, ಹಸಿದೇನೆ ಪ್ಯೂರಿ ಮಾಡಿ ಇಟ್ಕೊಂಡಿರುವಂಥದ್ದು. ಆಮೇಲೆ ಕ್ಯಾರೆಟ್ ಪ್ಯೂರಿ ಸಹ ಹಸಿದೇನೆ ಮಾಡಿ ಇಟ್ಕೊಂಡಿರುವಂತಹದ್ದು. ಅದನ್ನು ಇದಕ್ಕೊಂದು 3ರಿಂದ 4 ಚಮಚ ಸೇರಿಸ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕು. ಅದನ್ನು ನೀಟಾಗಿ ಚಪಾತಿ ಹದಕ್ಕೆ ಕಲಿಸ್ಕೋಬೇಕು. ಹಿಟ್ಟನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಅಷ್ಟಾಗುವಷ್ಟು ಪ್ಯೂರಿಯನ್ನು ಸೇರಿಸ್ಕೊಂಡು ಕಲಿಸ್ಕೊಂಡ್ರೆ ಆಯಿತು. ನೋಡಿ, ಈಗ ಆರೆಂಜ್ ಕಲರ್ದು ಡೋ ರೆಡಿಯಾಗಿದೆ. ಮೇಲಿಂದ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸಿ ಕಲಿಸ್ಕೊಂಡಿದ್ದೀನಿ. ನೀವು ಎಣ್ಣೆ ಬೇಕಂದರೂ ಹಾಕಿ ಕಲಿಸ್ಕೋಬೋದು. ಕೈಗೆಲ್ಲ ಅಂಟಲ್ಲ, ನೀಟಾಗಿ ಸಾಫ್ಟಾಗಿ ಬರುತ್ತೆ ಅಂತ. ಹಾಗೆ ಎಲ್ಲ ಡೋಗೂ ಸಹ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಕಲಿಸ್ಕೊಂಡಿರ್ತೇನೆ. ಈಗ ಆರೆಂಜ್ ಕಲರ್ದೊಂದು ಡೋ ರೆಡಿಯಾಗಿದೆ. ಇನ್ನು ಬೀಟ್ರೂಟ್ದು ಪಿಂಕ್ ಕಲರ್ದು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು ಅದೇ ರೀತಿ 3 ಸ್ಪೂನು ಹಿಟ್ಟನ್ನು ಹಾಕ್ಕೋಬೇಕು. ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೀಟ್ರೂಟ್ ಪ್ಯೂರಿಯನ್ನು ಹಾಕಿ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ, ಮಾಮೂಲಿ ಕ್ಯಾರೆಟ್ ಪ್ಯೂರಿಯನ್ನು ಹಾಕಿ ಹೇಗೆ ಆರೆಂಜ್ ಡೋವನ್ನು ಮಾಡ್ಕೊಂಡಿದ್ದೇವೋ ಅದೇ ಥರ ಬೀಟ್ರೂಟ್ ಪ್ಯೂರಿಯನ್ನು ಹಾಕಿ ಕಲಿಸ್ಕೊಂಡು ಮಾಡ್ಕೊಳ್ಳುವಂಥದ್ದು. ಪ್ಯೂರಿ ಸಾಕಾಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೋದು. ಒಟ್ಟಿನಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನೀರನ್ನು ಹಾಕೋ ಹಾಗಿಲ್ಲ. ಕ್ಯಾರೆಟು, ಬೀಟ್ರೂಟು ಮತ್ತು ಪಾಲಕ್ ಪ್ಯೂರಿಯನ್ನು ಸೇರಿಸ್ಕೊಂಡು ಕಲಿಸುವಂಥದ್ದು. ಈಗ ಪಾಲಕ್ ಪ್ಯೂರಿಯನ್ನು ಹಾಕಿ ಕಲಿಸುವಂಥದ್ದು. ಪಾಲಕ್ ಸೊಪ್ಪನ್ನು ಮಾತ್ರ ಒಂದು ಸ್ವಲ್ಪ ಕುದಿಯೋ ನೀರಿಗೆ ಹಾಕಿ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಅದು ಆರಿದ ಮೇಲೆ ಪ್ಯೂರಿ ಮಾಡಿ ಇಟ್ಕೋಬೇಕು. ಚೆನ್ನಾಗಿ ಕಲರ್ ಬರುತ್ತೆ. ಏನೋ ಹಸಿ ವಾಸನೆ, ಅದು ಲೋಳೆ ಥರ ಇರುತ್ತಲ್ಲ, ಅದೆಲ್ಲ ಇರಲ್ಲ ಅಂತ ಹೀಗೆ ಮಾಡೋದು. ನೋಡಿ, ಈಗ ಪಾಲಕ್ ಪ್ಯೂರಿ ಹಾಕಿ ಗ್ರೀನ್ ಹಿಟ್ಟು ರೆಡಿಯಾಗಿದೆ. ಆಮೇಲೆ ಎಲ್ಲ ಹಿಟ್ಟನ್ನು ಕರೆಕ್ಟಾಗಿ 2 ಭಾಗ ಮಾಡಿ ಇಟ್ಕೊಂಡಿರ್ತೇನೆ. ಈ ರೀತಿ ಒಂದೇ ಮಾಡಿಕೊಂಡ್ರೆ ತುಂಬ ದೊಡ್ಡದಾಗುತ್ತೆ ಅಂತ ಈ ರೀತಿ ಎಲ್ಲನೂ 2 ಕರೆಕ್ಟಾಗಿ ಭಾಗ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಇದು ಸಿಲಿಕಾನ್ ಶೀಟ್, ನಂದು ಎಲ್ಲ ರೊಟ್ಟಿ ಚಪಾತಿಗೂ ಇದನ್ನು ಯೂಸ್ ಮಾಡೋದು. ಈ ಆರೆಂಜ್ ಕಲರ್ ಡೋವನ್ನು 2 ಭಾಗ ಮಾಡಿಟ್ಕೊಂಡಿದ್ದೇವಲ್ಲ, ಅದರಲ್ಲಿ ಒಂದು ಸಲ ಡಸ್ಟ್ ಮಾಡಿಕೊಂಡು ಈ ರೀತಿ ಸಿಲಿಕಾನ್ ಶೀಟ್ ಏನಿದೆ ನೋಡಿ ಅದರಷ್ಟು ದೊಡ್ಡಕ್ಕೆ ಲಟ್ಸ್ಕೋಬೇಕು. ನೋಡ್ತಿದ್ದೀರಲ್ಲ ಹೇಗೆ ಅಂತ. ಹಾಗೆ ಲಟ್ಸಿ ಅದನ್ನು ಎತ್ತಿ ಒಂದು ಸೈಡಿಗೆ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡು ಬಿಡಬೇಕು. ಅದಕ್ಕೆ ಬೇಕಾದರೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಎಣ್ಣೆ ಬೇಕಂದರೂ ಹಾಕ್ಕೋಬೋದು, ಚೆನ್ನಾಗಾಗತ್ತೆ. ಈ ಲೇಯರ್ ಚಪಾತಿ ಬರುತ್ತಲ್ಲ, ಮಾಡ್ತೀವಲ್ಲ, ಆ ರೀತಿ ಆಗುತ್ತೆ ಅಂತ ನಾನು ಹಾಗೆ ಮಾಡೋದು. ಅದಾದಮೇಲೆ ಗ್ರೀನ್ ಕಲರ್ದು ಅಂದರೆ ಪಾಲಕ್ ಪ್ಯೂರಿ ಹಾಕಿ ಕಲಿಸಿರುವಂತಹ ಡೋವನ್ನು ಅದೇ ರೀತಿ ಈ ಸಿಲಿಕಾನ್ ಶೀಟ್ ಎಷ್ಟು ದೊಡ್ಡ ಇದೆ ನೋಡಿ ಅಷ್ಟು ದೊಡ್ಡಕ್ಕೂ ಅದನ್ನು ಲಟ್ಟಿಸ್ಕೊಂಡು ಆ ಆರೆಂಜ್ ಕಲರ್ದನ್ನು ಇಟ್ಕೊಂಡಿದ್ದೇನೆ ನೋಡಿ ಅದ್ರ ಮೇಲೆ ಈ ಗ್ರೀನ್ ಕಲರ್ದನ್ನು ಇಟ್ಕೋಬೇಕು. ಅದಕ್ಕೂ ಒಂದು ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇನ್ನು ಉಳಿದಿದ್ದು ಪಿಂಕ್ ಕಲರು, ಬೀಟ್ರೂಟ್ ಕಲರು, ಅದು ಸಹ ಒಂದೇ ಒಂದು ಸಲ ಡಸ್ಟ್ ಮಾಡ್ಕೊಳ್ಳಿ ಸಾಕು. ಇದಕ್ಕೇನು ಅಂಟ್ಕೊಳ್ಳಲ್ಲ. ಏನಕ್ಕೆ ಅಂದರೆ ಹಿಟ್ಟಿಗೆ ಡೋಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ನಾದ್ಕೊಂಡಿದ್ದೀರಲ್ಲ ಲಾಸ್ಟಿಗೆ, ಸೊ ಅಷ್ಟು ಡಸ್ಟ್ ಮಾಡಿಕೊಂಡ್ರೆ ಸಾಕು. ಎಲ್ಲನೂ ಆಯಿತು ನೋಡಿ. ಈ ರೀತಿ ಎಲ್ಲನೂ ಒಂದರ ಮೇಲೆ ಒಂದು ಇಟ್ಕೊಂಡಾದಮೇಲೆ ಇದಕ್ಕೂ ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನೋಡ್ತಿದ್ದೀರಲ್ಲ ಈ ರೀತಿ ರೋಲ್ ಮಾಡ್ಕೊಂಡ್ಬಿಡಿ. ಈ ಅರೇಂಜ್ಮೆಂಟ್ಸನ್ನು ಕಲರ್ ಕಾಂಬಿನೇಷನ್ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ರೋಲ್ ಮಾಡಿಕೊಂಡು ಆಮೇಲೆ ಮಧ್ಯದಲ್ಲಿ ಈ ರೀತಿ ಕಟ್ ಮಾಡಿ ನೋಡಿ. ನಿಮ್ಮ ಚಪಾತಿ ಪುಟ್ ಉಂಡೆಗಳನ್ನು ಮಾಡ್ಕೋತಿರಲ್ಲ ಅದೇ ಸೈಜಲ್ಲಿ ಕಟ್ ಮಾಡಿಕೊಂಡು ಇಲ್ಲಿ ಹೇಗೆ ಇಟ್ಟಿದ್ದೀನಿ ನೋಡಿ ಮೇಲ್ಮುಖವಾಗಿ ಆ ಕಲರ್ ಕಾಣೋ ಥರ ಹಾಗೆ ಇಟ್ಕೋಬೇಕು. ಹಾಗೆ ಇಟ್ಕೊಂಡು ನೋಡಿ, ಡಸ್ಟ್ ಮಾಡ್ಕೊಳ್ಬೇಕಿದ್ರೂ ಸಹಿತ ಅದೇ ರೀತಿ ಆ ಕಲರ್ ಕಾಣಿಸೋ ಥರ ನೀಟಾಗಿ ಡಸ್ಟ್ ಮಾಡ್ಕೋಬೇಕು. ಒಂದು ಸಲ ಡಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಸಿಲಿಕಾನ್ ಶೀಟ್ ಇದ್ದರೆ.
ಹೋಳಿಗೆ ಹಾಳೆ ಅಂತಾರಲ್ಲ, ಮೋಸ್ಟ್ಲಿ ಅದೇ ಇರಬೇಕು. ಇದು ಸಿಲಿಕಾನ್ ಶೀಟು ನೋಡಿ ಎಷ್ಟು ನೀಟಾಗಿ ಕಲರ್ ಆಗಿ ಬಂದಿದೆ. ಅದಕ್ಕೇನೆ ನಾನು ಇದಕ್ಕೆ ರಂಗೀಲಾ ಚಪಾತಿ ಅಂತ ಹೇಳಿರೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಈ ಬೀಟ್ರೂಟು, ಕ್ಯಾರೆಟು, ಪಾಲಕು ತಿಂದೇ ಇರೋ ಮಕ್ಕಳಿಗಂತೂ ಇದು ತುಂಬ ಒಳ್ಳೆಯದು. ರುಚಿನೂ ಚೆನ್ನಾಗಾಗುತ್ತೆ, ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಾಗುತ್ತೆ. ಈ ರೀತಿ ಮಾಡೋದು ಕಷ್ಟ ಅಂದರೆ ನೀವು ಯಾವುದಾದ್ರೂ ಒಂದೇ ಕಲರ್ದು, ಒಂದಿನ ಕ್ಯಾರೆಟ್ ಹಾಕಿನೋ, ಒಂದಿನ ಬೀಟ್ರೂಟ್ ಹಾಕಿ, ಒಂದಿನ ಪಾಲಕ್ ಹಾಕಿ ಆ ಥರ ಬೇಕಂದ್ರೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಬೇಕೋ ಹಾಗೆ. ಒಂದೇ ಥರ ರೋಲ್ ಮಾಡಿದ್ರೂ ಡಿಸೈನ್ ಮಾತ್ರ ಒಂದೇ ಥರ ಬರೋಲ್ಲ, ಒಂದೊಂದಕ್ಕೆ ಒಂದೊಂದು ಥರ ಬರುತ್ತೆ. ಆಮೇಲೆ ನೋಡಿ ಕ್ಯಾಸ್ಟ್ ಐರನ್ ತವಾದ ಮೇಲೆ ಹಾಕಿ ಒಂದು ಸ್ವಲ್ಪ ಬೇಕಂದರೆ ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ, ಕಲರ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತುಪ್ಪ ಹಾಕಿ ಬೇಯಿಸಿದರೆ, ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಂದ್ರೂ ಹಾಕ್ಕೋಬೋದು. ಆಮೇಲೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ. ನೋಡಿ ಇದು ಬೀಟ್ರೂಟ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮೊದಲು ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ, ಇದು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸ್ವಲ್ಪ ತುಪ್ಪವನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡಿ ಕಲರು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ನೀವು ಸಹ ರಂಗೀಲಾ ಚಪಾತಿಯನ್ನು ಒಮ್ಮೆ ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಚಪಾತಿಗೆ ಹಚ್ಕೊಳ್ಳಿಕ್ಕೆ ಮಟರ್ ಪನ್ನೀರನ್ನು ಮಾಡಿದ್ದೇನೆ. ನಿಮ್ಗೇನು ಬೇಕೋ ಅದನ್ನು ಮಾಡ್ಕೋಬೋದು ಪಲ್ಯನ, ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.